ಚೀಸ್ ಮಾಡು ಬೇಗ ಆಚೆ ಮಾಡು. ಇಚ್ಚಿ ಇಲ್ಲಿ ಹಾಯ್ ಮಾಡು ಎಲ್ಲರೂ. ಗುಡ್ ಮಾರ್ನಿಂಗ್ ಹೇಳು. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಹೇಳು. ಗುಡ್ ನೈಟ್. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದಾರೆ? ಎಲ್ಲರೂ ಚೆನ್ನಾಗಿದ್ದಾರಾ ಅಂತ ಅಂದ್ಕೊಳ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ನಮ್ಮ ಟ್ರಿಪ್ನ ಸೆಕೆಂಡ್ ಡೇ ಆ್ಯಂಡ್ ಇವತ್ತು ಅಕ್ಷರಾಭ್ಯಾಸ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದು. ಸೊ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆಗಿ ಆ್ಯಂಡ್ ಟಿಫನ್ ಕೂಡ ಮುಗಿಸ್ಕೊಂಡು ನಾವು ಬರೋಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 9-9:30 ಆಗೋಗ್ಬಿಟ್ಟಿತ್ತು ದೇವಸ್ಥಾನ ಬರೋಷ್ಟೊತ್ತಿಗೆ. ಆ್ಯಂಡ್ ದೇವಸ್ಥಾನಕ್ಕೆ ಹತ್ರನೇ ನಾವು ರೂಮ್ನ ಕೂಡ ಮಾಡ್ಕೊಂಡಿದ್ವಿ. ಸೊ ಮಾಡಿಕೊಂಡು ನಾವು ಬಂದು ನೆಕ್ಸ್ಟು ಅಕ್ಷರಾಭ್ಯಾಸ ಮಾಡ್ಸೋಕ್ಕೆ ಟಿಕೆಟ್ ತೊಗೊಳ್ಬೇಕು ಅಂತ ಹೇಳಿ ನನ್ನ ಹಸ್ಬೆಂಡ್ ಕೂಡ ನಿಂತಿದ್ದರು. ಆ್ಯಂಡ್ 500 ರೂಪೀಸ್ ಟಿಕೆಟು. ಸೊ ತೊಗೊಂಡು ಬಂದಾದಮೇಲೆ ನಾವು ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೇಳಿ ಹೊರಟ್ವಿ. ಆದರೆ ಅಲ್ಲಾಗಿದ್ದೇ ಬೇರೆ. ಹಾಯ್. ಸರಿ ಅಕ್ಷರಾಭ್ಯಾಸ ಮಾಡಿಸೋಣ ಅಂತ ಹೊರಟ್ವಿ. ಬಟ್ ಏನಾಯಿತು ಅಂದರೆ ಕ್ಲೋಸ್ ಆಗೋಯಿತು. 8 ಗಂಟೆಯಿಂದ 9:45ವರೆಗೂ ಏನೋ ಒಂದು ಸೆಷನ್ ಏನೋ ಇತ್ತು ಅಂತ ಹೇಳಿದ್ರು. ಅದಾದಮೇಲೆ ನೆಕ್ಸ್ಟ್ 10:45ಗೆ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿದ್ರು. ಸರಿ ಎಲ್ಲ ದೇವಸ್ಥಾನ ಎಲ್ಲ ಸುತ್ತಾಡಿಕೊಂಡು ದೇವ್ರ ದರ್ಶನ ಎಲ್ಲ ಮಾಡ್ಕೊಂಡು ಬರೋಣ ಅಂತೇಳಿ ನಾವು ಕೂಡ ಹೊರಟ್ವಿ. ದೇವ್ರ ದರ್ಶನ ಎಲ್ಲ ಚೆನ್ನಾಗಿ ಮಾಡಿಕೊಂಡು ಅದಾದ ನಂತರ ಕೆಳಗಡೆ ಫಿಶ್ ಅಂದರೆ ಕೆರೆ ಇರುತ್ತೆ ಅಲ್ವಾ, ಶೃಂಗೇರಿಯಿಂದ ಸ್ವಲ್ಪ ಮುಂದೆ ಹೋದರೆ ಡೌನ್ ಕೆರೆ ಇದೆ. ಸೊ ಅಲ್ಲಿ ಫಿಶ್ಗಳು ತುಂಬ ಎಷ್ಟು ದಪ್ಪ ಫಿಶ್ಗಳಂದರೆ ಒಂದು ಆಲ್ಮೋಸ್ಟ್ ಒಂದು 5 kg ಮೇಲೆ ಇತ್ತು ಅಂತ ಅನ್ಕೊಂಡು. ಏನಿದೆ ಅಲ್ಲಿ ಫಿಶ್ಶಾ? ಚೆನ್ನಾಯ್ತಾ ಫಿಶ್ಶು? ಇಟ್ಕೊಂಡು ಹೋಗೋಣ ನಾವು ಮನೆಗೆ. ಮಾಡ್ಬಿಡ್ತೀನಿ. ಏನು ಬಂದಿದ್ದು? ಏನು ಮಂಗರಿ ಅದು? ಎಲಿಫೆಂಟ್ ಬಂತಾ? ನಾವು ಕೆಳಗಡೆಯಿಂದ ಮೇಲೆ ಬರೋಷ್ಟೊತ್ತಿಗೆ ಆನೆ ಕೂಡ ಬಂತು. ಆ್ಯಂಡ್ ಈ ಆನೆ ಪ್ರತಿದಿನವೂ ಶಾರದಾಂಬೆಗೆ ನಮಸ್ಕಾರ ಮಾಡಿಕೊಂಡು ಹೋಗಿ ಅದರಂದರೆ ದೇವಸ್ಥಾನದ ಎದುರುಗಡೆನೇ ನಿಂತ್ಕೊಂಡು ಎಲ್ರಿಗೂ ಆಶೀರ್ವಾದ ಮಾಡ್ತಾ ಇರತ್ತೆ. ಆ್ಯಂಡ್ ಎಷ್ಟು ಚೆನ್ನಾಗಿ ನಮಸ್ಕಾರ ಮಾಡ್ಕೊತು ಅಂದರೆ ನಿಜವಾಗ್ಲೂ ಈ ಥರ ಎಲ್ಲ ಮಾಡುತ್ತಾ ಪ್ರಾಣಿಗಳು ಅಂತ ಅನಿಸುತ್ತೆ. ಅದಾದಮೇಲೆ ನನ್ನ ತಂಗಿ, ನಾನು, ನನ್ನ ಹಸ್ಬೆಂಡು ಎಲ್ಲರೂ ಕೂಡ ಹೋಗಿ ನಮಸ್ಕಾರ ಮಾಡಿಸ್ಕೊಂಡ್ವಿ. ಲಾಸ್ಟ್ ಟೈಮ್ ಮಾದೇಶ್ವರಂ ಬೆಟ್ಟಕ್ಕೆ ಹೋದಾಗ ನನ್ನ ಮಗಳಿಗೆ ಈ ಥರ ಕಾಸು ಕೊಟ್ಟು ನಮಸ್ಕಾರ ಮಾಡಿಸಿದ್ಕೆ ನನ್ನ ಮಗಳು ಫುಲ್ ಜೋರಾಗಿ ಕಿರ್ಚ್ಬಿಟ್ಲು. ಅದಕ್ಕೆ ಈ ಸರಿ ಅವಳನ್ನ ನಾವು ಕಳಿಸ್ಲಿಲ್ಲ. ಮತ್ತೆ ಎಲ್ಲಿ ಕಿರ್ಚ್ಬಿಡ್ತಾಳೋ ಅಂತ ಹೇಳ್ಬಿಟ್ಟು ಅವಳನ್ನ ಕಳಿಸ್ಲಿಲ್ಲ. ನಾನು, ಹಸ್ಬೆಂಡು ಮತ್ತು ನನ್ನ ತಂಗಿ 3 ಜನನೂ ಹೋಗಿ ನಮಸ್ಕಾರ ಮಾಡಿಸ್ಕೊಂಡು ಬಂದ್ವಿ. ಅಲ್ಲಿಂದ ಬಂದು ನಾವು ಅಕ್ಷರಾಭ್ಯಾಸ ಮಾಡಿಸೋ ಅಂಥ ಜಾಗಕ್ಕೆ ಬಂದು ಫ್ರಂಟಲ್ಲೇ ಕೂತ್ಕೊಂಡ್ವಿ. ಸೊ ಚೆನ್ನಾಗಿ ಕೇಳಿಸುತ್ತೆ ಅಂತ ಹೇಳ್ಬಿಟ್ಟು ಬಂದಾದಮೇಲೆ ಫುಲ್ ನನ್ನ ಮಗಳು ಅಲ್ಲಿಂದ ಅಲ್ಲಿಗೆ ಓಡಾಡ್ಕೊಂಡಿದ್ಲು. ಸೊ ನಾವು ಹೋಗಿ ಒಂದು 15 ಮಿನಿಟ್ಸ್ ಆದಮೇಲೆ ಸ್ಟಾರ್ಟ್ ಆಯಿತು. ಬೇಡ ಪಪ್ಪಿ ಎಲ್ಲ ಕೊಡೋದು ಬೇಡ. ಪುರವಾಸಿನಿ ಮಾಮಹಂ ಪ್ರಾರ್ಥಯೇ ದೇವಿ ವಿದ್ಯಾ ಬುದ್ಧಿಂಚ ದೇಹಿ ಮೇ ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ. ಸ್ಟಾರ್ಟ್ ಆಯಿತು. ಸ್ಟಾರ್ಟ್ ಆದಾದಮೇಲೆ ಅವ್ರು ಹೇಳಿದ್ದನ್ನ ಎಲ್ಲ ನಾವು ಕೂಡ ಅವ್ರ ಜೊತೇಲಿ ಹೇಳಿ ಅದಾದ ನಂತರ ಅಕ್ಕಿ ತಟ್ಟೆಯಲ್ಲಿ ಅವ್ರು ಏನು ಹೇಳ್ತಾರೋ ಅದನ್ನೆಲ್ಲ ಮಗು ಕೈಯಲ್ಲಿ ಬರೆಸ್ಬೇಕು. ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ಡ್ರೆಸ್ ಕೋಡ್ ಕೂಡ ಇದೆ. ಹೆಣ್ಮಕ್ಳು ಸ್ಯಾರಿ ಅಥವಾ ಚೂಡಿದಾರ್ಗೆ ದುಪ್ಪಟ್ಟ ಇರಲೇಬೇಕು. ಗಂಡು ಮಕ್ಳಿಗೆ ಮಾತ್ರ ಪಂಚೆ ಮತ್ತು ಶರ್ಟು ಕಂಪಲ್ಸರಿ. ಮಗುಗೆ ಯಾವುದೇ ಆದರೂ ಓಕೆ, ಬಟ್ ಹೆಣ್ಮಕ್ಳಿಗೆ ಅಟ್ಲೀಸ್ಟ್ ಸ್ಯಾರಿ ಇಲ್ಲ ಅಂದರೂ ಕೂಡ ಚೂಡಿದಾರ್ಗೆ ವೇಲಂತೂ ಕಂಪಲ್ಸರಿ.
ಪ್ರೆಸ್ ಮಾಡ್ತಾರೆ. ಶ್ರೀ ಸರಸ್ವತ್ಯೈ ನಮಃ. ತಟ್ಟೆ ಇಟ್ಕೊಂಡು ಲಿಚಿ ಶ್ರೀ ಶಾರದಾಗೇ ನಮಃ. ಹೀರೆ ಇಲ್ಲ ಫಸ್ಟ್ ಅವ್ರು ಹೇಳಿಲ್ಲ ಗಣೇಶನ ಒಬ್ಬರು ನಾವು ನನ್ನ ಕೈ ಹೆಂಗೆ ಇಟ್ಕೊಂಡು ನನ್ನ ಮೇಲೆ ಕೈ ಮತ್ತೆ 4 ಅಕ್ಷರಗಳನ್ನು ಬಳಸಿ. ಅ ಆ ಇ ಈ 4 ಅಕ್ಷರಗಳನ್ನು ಸ್ಲೇಟ್ ನನ್ನ ಬಳಸಿ. ಮೇಲೆ ಕೈ ಆಗೋಯ್ತು. ನೆಕ್ಸ್ಟ್ ಸಲ ಲಿಚಿ ಇಲ್ಲಿ ಇಟ್ಕೊ. ಬರಿ ಬರಿ ಇಟ್ಕೊಳ್ಳಿ, ಕೈ ಇಟ್ಕೊಳ್ಳಿ. ಇಲ್ಲಿ ಇಟ್ಕೊಬೇಕು ನೀನು. ನೋಡ್ಕೊಂಡು ಬರೀ ನೀನೇ ಬರೀ ಕೊಡು. ತಗೋ ನೀನೇ ಬರೀ ನೀನೇ ಬರೀ ನೋಡಿ ಇಟ್ಕೊಂಡು ಹೋಗ್ರಿ. ಹಾಂ ಬರೀ ನಾನು ಬರ್ಸ್ತೀನಿ. ತಗೋ ನೀನೇ ಬರೀ ಅಮ್ಮ. ಪಾಪು ಬರೀತಾನೆ ನೀನು ಗೀಚು. ತಗೋ ನೀನು ಗೀಚು ಬರೀಯಮ್ಮ. ಹೋಗ್ಬಾರ್ದು, ಅವರು ಪೆಟ್ಟು ಕೊಡ್ತಾರೆ. ಎಲ್ಲ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ಳಿ. ಹೇಳಿ. ಅನ್ವಹಂ ಕೃಪಯ ದೇವಿ ಪರಮೇಶಿ ಪ್ರಸೀದ ಮೇ ಅಭೀಷ್ಟ ದಾನಾತ್ ದೇವೇಶಿ ಚತುರಾನನ ವಲ್ಲಭೆ ವಿದ್ಯಾಂ ದೇಹಿ ಧನಂ ದೇಹಿ ಯಶೋ ದೇಹಿ ಶುಭಾಂ ಮತಿಂ ದೇಹಿ ಲಕ್ಷ್ಮೀ ಶುಭಾಂ ಮಾತಃ ಸುಪ್ರಸನ್ನಾ ಚ ಭಾರತಿ ಯಾ ದೇವಿ ಸರ್ವಭೂತೇಷು ವಿದ್ಯಾರೂಪೇಣ ಸಂಸ್ಥಿತ. ನಮಸ್ತಸ್ಯೈ ನಮಸ್ತಸ್ಯೈ ಲಿಚಿ ಬರ್ದ್ಬಿಡು. ಐಸ್ ಕ್ರೀಮ್ ಕೊಡಿಸ್ತೀನಿ. ನಮೋ ನಮಃ ಶ್ರೀ ಶಾರದಾ ಪರಮೇಶ್ವರಿ ನಮಃ. ಮನೋರಥ ಪ್ರಾರ್ಥನಂ ಸಮರ್ಪಯಾಮಿ. ಅಕ್ಕಿ ತಟ್ಟೆನ ನೋಡಿದ್ರಲ್ಲ ಎಷ್ಟು ಸರ್ಕಸ್ ಪಟ್ವಿ ಅಂದರೆ ನಿಜವಾಗ್ಲೂ ಅವಳು ಕೈ ಇಟ್ಕೊಂಡು ಬರ್ಸೋಕ್ಕೆ ರೆಡಿನೇ ಇಲ್ಲ. ಇನ್ನೊಂದು ಏನಪ್ಪ ಅಂದರೆ ಅವಳು ಲೆಫ್ಟ್ ಹ್ಯಾಂಡ್ನ ಯೂಸ್ ಮಾಡ್ತಾಳೆ ಬರಿಬೇಕಂದ್ರೆ, ಅದರಿಂದ ಒಂದು ಸ್ವಲ್ಪ ಕಷ್ಟ ಆಯಿತು ಅವಳಿಗೆ ಇಟ್ಕೊಂಡು ಬರ್ಸೋಷ್ಟರಲ್ಲಿ. ಅವಳಿಗೆ ಏನಂದರೆ ಓಡಾಡಬೇಕು ಅನ್ನೋದು ಇದು. ಎಲ್ಲ ಮುಗಿಸ್ಕೊಂಡಿದ್ದಾದಮೇಲೆ ಅಕ್ಕಿ ತಟ್ಟೆನ ಅವ್ರಿಗೆ ಕೊಟ್ಬಿಟ್ಟು ನಾವು ಕೂಡ ಬಂದಾದಮೇಲೆ ಸ್ವಲ್ಪ ಫೋಟೋಸು ನನ್ನ ಮಗಳಿಗೆ ರೀಲ್ಸ್ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳಿ ಬಂದ್ವಿ. ಆ್ಯಂಡ್ ಸ್ಲೇಟ್ ಇಟ್ಕೊಂಡು ಫೋಸ್ ಕೊಡು ಅಂತೆಲ್ಲ ಹೇಳ್ತಾಯಿದ್ರು. ನೋಡಿ ಯಾವ ಥರ ಅವಳು ಹೆಂಗೆಲ್ಲ ನಿಂತ್ಕೋತಾಳೆ, ಹೆಂಗೆಲ್ಲ ಮಾಡ್ತಾಳೆ ಅಂತ.
ಬಗಾಯಿ ತಗೋ ಸ್ಲೇಟ್ ಓಯ್ ಬಟ್ಟೆ ಹೇಳ್ಕೊ ಹಂಗೆ ಇಲ್ಲಿ ನೋಡಲಿ ಸ್ಲೇಟ್ ಹಿಂಗೆ ತೋರ್ಸು ಲೈವ್ ಆಗಿ ಸ್ಲೇಟ್ ತೋರ್ಸು ಹಿಂಗೆ ತೋರ್ಸು ಸ್ಟ್ರೈಟ್ ತೋರ್ಸು ಸ್ಟ್ರೈಟ್ ತೋರ್ಸಮ್ಮ ಸ್ಟ್ರೈಟ್ ತೋರ್ಸು ಏನದು ಏನೇನು ಬರ್ತಿದ್ಯಾ ನೋಡು ಏನೇನು ಬರ್ತಿದ್ಯಾ ಅಂತ ಬರ್ದಿದ್ಯಾ ಈ ಕಡೆ ಉಲ್ಟಾ ತೋರ್ಸು ಹಿಂಗೆ ಉಲ್ಟಾ ತೋರ್ಸು ಹಿಂಗೆ ಈ ಕಡೆ ತೋರ್ಸು ಈ ಕಡೆ ತೋರ್ಸು ಬಟ್ ಎಲ್ಲ ಮಾಡ್ಕೊಂಡು ಮೂತಿ ನೋಡಲ್ಲಿ ಹಿಂಗೆ ಬಂದು ವಿಡಿಯೋ ಹಿಂಗೆ ಮಾಡಿ ಶೃಂಗೇರಿ ಬಿಟ್ಟು ನಾವು ನೆಕ್ಸ್ಟ್ ಸಿಗಂದೂರಿಗೆ ಬಂದ್ವಿ. ಸಿಗಂದೂರಿಗೆ ಆಲ್ಮೋಸ್ಟ್ 3 hours ಜರ್ನಿ ಇತ್ತು. ಸೊ ಬಂದ ತಕ್ಷಣ ಪ್ರಸಾದ ಕೂಡ ಇತ್ತು. ಸರಿ ಫಸ್ಟ್ ಪ್ರಸಾದ ತಿನ್ಕೊಂಡು ಬಿಡೋಣ ಅಂತ ಹೇಳಿ ಹೊರಟ್ವಿ. ಪ್ರಸಾದ ಅಂತೂ ತುಂಬ ಚೆನ್ನಾಗಿತ್ತು. ಪ್ರಸಾದ ಎಲ್ಲ ತಿಂದ್ಕೊಂಡು ಬಂದಾದಮೇಲೆ 4 ಗಂಟೆಗೆ ದೇವಸ್ಥಾನ ಓಪನ್ ಇದ್ದಿದ್ದು. ಸೊ ನಾವಲ್ಲೇ ವೆಯ್ಟ್ ಮಾಡ್ಕೊಂಡಿದ್ದು ದೇವ್ರ ದರ್ಶನ ಮಾಡಿಕೊಂಡು ಆಮೇಲೆ ನಾವು ಕೊಲ್ಲೂರಿಗೆ ಹೊರಟ್ವಿ. ಅಲ್ಲೆಲ್ಲ ಏನು ವಿಡಿಯೋಗ್ರಾಫಿ ಆಗಲಿ ಫೋಟೋಗ್ರಾಫಿ ಎಲ್ಲ ಕೂಡ ಏನೂ ಇರಲಿಲ್ಲ. ಸೊ ಜಸ್ಟ್ ಸುಮ್ಮನೆ ಹೋಗಿ ದೇವ್ರ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಕೊಲ್ಲೂರಿಂದ ಅದಾದಮೇಲೆ ನಾವು ಉಡುಪಿಗೆ ಬಂದ್ವಿ. ಉಡುಪಿಗೆ ಬರೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಒಂದು 8 ಗಂಟೆ ಆಗಿತ್ತು ಅಂತ ಅನ್ಕೋತೀನಿ ನೈಟು. ಆಮೇಲೆ ಅಲ್ಲೋಗಿ ಉಡುಪಿಯಲ್ಲಿ ದೇವ್ರ ದರ್ಶನ ಎಲ್ಲ ಮಾಡಿಕೊಂಡು ಆ್ಯಂಡ್ ನೈಟ್ ಡಿನ್ನರ್ ಕೂಡ ಅಂದರೆ ಊಟ ಕೂಡ ನಾವು ಅಲ್ಲೇ ಮಾಡಿಕೊಂಡು ಅದಾದಮೇಲೆ ರೂಮಿಗೆ ಹುಡ್ಕೋಣ ಅಂತ ಹೋದ್ವಿ. ಆ್ಯಂಡ್ ಉಡುಪಿಯಲ್ಲಿ ನಿಜವಾಗ್ಲೂ ರೂಮ್ ಸಿಗೋದು ತುಂಬ ಕಷ್ಟ. ಅಲ್ಲಿರೋ ಸೆಕೆಗೆ ಯಪ್ಪ ನಿಜವಾಗ್ಲೂ ಸಿಕ್ಕಾಪಟ್ಟೆ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಾನು ಬೇರೆ ಸ್ಯಾರಿ ಉಟ್ಕೊಂಡಿದ್ದೆ. ದಿನ ಕಂಪ್ಲೀಟ್ ಫುಲ್ ದಿನ ನಾನು ಸ್ಯಾರಿ ಉಟ್ಟಿದ್ದೆ. ನಿಜವಾಗ್ಲೂ ಸ್ಯಾರಿ ಉಟ್ಕೊಂಡು ಓಡಾಡೋದಿದೆಯಲ್ಲ ಅದೊಂದು ದೊಡ್ಡ ಹಿಂಸೆ. ನಾವು ಹೋಗೋಷ್ಟೊತ್ತಿಗೆ ಜನ ಕೂಡ ಜಾಸ್ತಿನೇ ಇದ್ದರು ಉಡುಪಿಯಲ್ಲಿ. ನಮ್ಗೆ ಎಲ್ಲೂ ಕೂಡ ಅಷ್ಟೊಂದು ಜನ ಇಲ್ವೇ ಇಲ್ಲ. ಬಟ್ ಉಡುಪಿಯಲ್ಲಿ ಸ್ವಲ್ಪ ಕ್ಯೂ ಜಾಸ್ತಿ ಇತ್ತು. ಏನೋ ಒಂದು ಪೂಜೆ ಏನೋ ಮಾಡ್ತಾಯಿದ್ರು ಅಂತ ಅನಿಸುತ್ತೆ. ಸೊ ಹಾಗಾಗಿ ಅರ್ಧ ಅವರ್ ಕ್ಲೋಸ್ ಮಾಡಿಬಿಟ್ಟಿದ್ರು. ಆಮೇಲೆ ಉಡುಪಿಯಲ್ಲಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಾದಮೇಲೆ ಇವಾಗ ನಾವು ಪ್ರಸಾದ ತಿನ್ನೋಣ ಅಂತ ಹೇಳಿ ಬಂದಿದ್ವಿ. ಎಲ್ಲೂ ರಶ್ ಇಲ್ಲ, ಇಲ್ಲೊಂದತ್ರ ರಶ್ ಇರೋದು. ನೋಡಿದ್ರಲ್ಲ, ಇದಾಗಿತ್ತು ಇವತ್ತಿನ ಈ ವಿಡಿಯೋ. ಆ್ಯಂಡ್ ಈ ವಿಡಿಯೋ ಏನಾದರೂ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಆ್ಯಂಡ್ ಇನ್ನು ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗ್ತೀನಿ ನೆಕ್ಸ್ಟ್ ವ್ಲಾಗಲ್ಲಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.